ದೆಹಲಿಯ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವೆಸಗಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಮತ್ತು ಕೇಂದ್ರ ಸರ್ಕಾರವು ಸ್ತ್ರೀಯರ ರಕ್ಷಣೆಗಾಗಿ ಪ್ರತ್ಯೇಕ ಕಾನೂನನ್ನು ರೂಪಿಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದರು. ಎಬಿವಿಪಿ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಡಿಕೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳು ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ಮೆರವಣಿಗೆ ತೆರಳಿ ಕೆಲ ಕಾಲ ಮಾನವ ಸರಪಳಿ ನಿರ್ಮಿಸಿದರು. ಈ ಸಂದರ್ಭ ಮಾತನಾಡಿದ ಎಬಿವಿಪಿ ಕಾರ್ಯಕರ್ತರಾದ ಮುರುಗೇಶ್, ಆರೋಪಿಗಳಿಗೆ ಶೀಘ್ರವೇ ಗಲ್ಲು ಶಿಕ್ಷೆ ವಿಧಿಸಬೇಕು, ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಎಬಿವಿಪಿ ವತಿಯಿಂದ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ಕೊಡಗಿನ ಕರ್ನಾಟಕದ ಹೆಚ್ಚಿನ ಭಾಗಗಳಲ್ಲಿ ಅತ್ಯಾಚಾರಗಳಿದೆ. ಮೊನ್ನೆ ನೋಡಿದ ಚಿಕ್ಕಮಗಳೂರು ಜಿಲ್ಲೆಯಂತಹದಿಂದ ವಿದ್ಯಾರ್ಥಿ ಮೇಲೆ 7ನೇ ಕ್ಲಾಸ್ ತರಗತಿ ವಿದ್ಯಾರ್ಥಿನಿ ಮೇಲೆ ಕಾಲೇಜಿನ ಸ್ಕೂಲಿನ ಟೀಚರ್ ಅತ್ಯಾಚಾರ ನಡೆಸಿದ್ದಾನೆ. ಅದಲ್ಲದೆ 6 ವಯಸ್ಸಿನ ವಿದ್ಯಾರ್ಥಿಯ ಮೇಲೆ ನಿನ್ನೆ ಅತ್ಯಾಚಾರ ನಡೆಸಿದ್ದಾರೆ. ಇದಾದ ನಂತರ ಹೆಚ್ಚಿನ ಅತ್ಯಾಚಾರಗಳು ನಡೀತಾ ಇದೆ. ಈ ಅತ್ಯಾಚಾರವನ್ನು ತಡೆಗಟ್ಟಬೇಕೆಂದರೆ ಕೇಂದ್ರ ಸರ್ಕಾರ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ. ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆ ತೆರಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಕೊಡಗು ಪ್ರಗತಿಪರ ಸಂಘದ ಕೊತ್ತೋಳಿಮನೆ ಅಪ್ಪಯ್ಯ, ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಕೇಂದ್ರ ಸರ್ಕಾರ ಮುಂದಾಗಬೇಕೆಂದು ಹೇಳಿದರು. ಹೆಣ್ಣುಮಕ್ಕಳು ಮುಂದಕ್ಕೆ ಓಡಾಡುವಾಗಿಲ್ಲ. ಈ ಒಂದು ದುಷ್ಟರನ್ನು ಒಡನೆ ಕೇಂದ್ರ ಸರ್ಕಾರವು ಅವರನ್ನ ಯಾವ ತರ ಕಾನೂನು ವಿಧಿಸಬೇಕು ಅದೇ ತರ ಒಡನೆ ಇದನ್ನ. ಎಬಿವಿಪಿ ಸಂಚಾಲಕ ಧನಂಜಯ ಮಾತನಾಡಿ, ಇದೊಂದು ಸಾಂಕೇತಿಕ ಪ್ರತಿಭಟನೆಯಾಗಿದ್ದು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಜಾರಿ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎಬಿವಿಪಿ ವತಿಯಿಂದ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು. ಸ್ವಾತಂತ್ರ್ಯ ಬಂದು 65-70 ವರ್ಷಗಳು ಕಳೆದರೂ ಕೂಡ ನಮ್ಮ ದೇಶ ಇವತ್ತು ಒಂದು ಕಠಿಣ ಕಾನೂನನ್ನು ಜಾರಿಗೊಳಿಸಲಿಕ್ಕೆ ನಮಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಬಹುಶಃ ನಮಗೆ ನಾಚಿಕೆ ಆಗಬೇಕು. ಆದರೆ ದೇಶದ ಯುವಜನತೆ ಇವತ್ತು ಎಚ್ಚೆತ್ತಿದೆ. ಯುವಜನತೆ ಇವತ್ತು ಗಟ್ಟಿಯಾಗಿ, ಶಕ್ತಿಯುತವಾಗಿ, ಬಲಿಷ್ಠವಾಗಿರ್ತಕ್ಕಂಥ ಕಾನೂನನ್ನು ತರಬೇಕು ಅಂತಕ್ಕಂಥ ಸಾಹಸವನ್ನು ಮಾಡಲಿಕ್ಕೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಇದನ್ನು ತಕ್ಷಣ ಗಮನಿಸಬೇಕು. ಮತ್ತೆ ಇದಕ್ಕೋಸ್ಕರ ವಿಶೇಷ ಸಂಸತ್ನ ಅಧಿವೇಶನವನ್ನು ಕರೆದು ಕಾನೂನನ್ನು ರೂಪಿಸುವುದರ ಮುಖಾಂತರವಾಗಿ, ಕಠಿಣ ಕಾನೂನಿನ ಮುಖಾಂತರ ಎಚ್ಚರಿಕೆಯ ಸಂದೇಶವನ್ನು ರವಾನಿಸುವುದರ ಮುಖಾಂತರವಾಗಿ ಯಾರು ಇಂಥ ಕುಕೃತ್ಯಗಳನ್ನ ಮಾಡ್ತಾರೋ ಅವರಿಗೆ ಭಯ ಹುಟ್ಟಿಸುವುದರ ಮುಖಾಂತರ ಮತ್ತು ಒಳ್ಳೆಯವರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ